ನೀವು ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದ ಡಿಸಿ ತಹಸೀಲ್ದಾರ್ ವಿರುದ್ಧ ರೇವಣ್ಣ ಭಾರಿ ಆರೋಪ. ಡಿಸಿ ಒತ್ತಡಕ್ಕೆ ಅಧಿಕಾರಿಗಳು ನೇಣು ಹಾಕಬೇಕು ಅಂತಾರೆ. ತಹಸೀಲ್ದಾರ್ ಮಾಹಿತಿ ಕೇಳಿದ್ರೆ ಕತ್ತಿ ಹಿಡಿದು ಆಚೆ ಹಾಕ್ತೀನಿ ಅಂತಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ರೇವಣ್ಣ ಬೇಸರ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಅಮಾನವೀಯ ಕೃತ್ಯ. 7ನೇ ತರಗತಿ ಬಾಲಕಿ ಮೇಲೆ 17 ವರ್ಷದ ಅಪ್ರಾಪ್ತನಿಂದ ಲೈಂಗಿಕ ದೌರ್ಜನ್ಯ. ನಾಯಕ್ಕಾಗಿ ಸಂತ್ರಸ್ತೆ ತಾಯಿ ಅಳಲು. ಬಣ್ಣ ಬಣ್ಣದ ಮಾತನಾಡಿ 3 ಕೋಟಿ ವಂಚನೆ. ಮಹಿಳೆಯನ್ನ ಅಟ್ಟಾಡಿಸಿ ನಡುರಸ್ತೆಯಲ್ಲಿ ಹೊಡೆದ ಜನ. ಹಾಸನ ನಗರ ಹಾಗೂ ಪೆನ್ಷನ್ ಮಹಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಶಂಕೆ. ಮಚ್ಚಿನಿಂದ ಕೊಚ್ಚಿ ಯುವಕನ ಹತ್ಯೆ. ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಘಟನೆ. ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವೆ ಹೈಡ್ರಾಮಾ. ಶಾಸಕರ ಎದುರೇ ಪರಸ್ಪರ ಕೈ ಮಿಲಾಯಿಸಿದ ಸದಸ್ಯರು. ಬೇಲೂರು ಪುರಸಭೆಯಲ್ಲಿ ರೋಷಾವೇಶದ ಶಕ್ತಿ ಪ್ರದರ್ಶನ. ವಾರ್ತೆಗಳ ವಿವರ. ಹಾಸನದ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ವಿರುದ್ಧ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಅವರು ಬಹಳ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಸನದ ಜಿಲ್ಲಾಧಿಕಾರಿಯವರು ಮೋಟಾರ್ ಸೈಕಲ್ ಇಟ್ಕೊಂಡು ನಗರದಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಪೇಪರ್ ಕರ್ಕೊಂಡೋಗಿ ರೈತರಿಗೆ ಹೊಟ್ಟೆ ತುಂಬುತ್ತೇಂದ್ರಿ ಅಂತ ಹೇಳಿ ರೇವಣ್ಣ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಗರದಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನೀವು ಹಾಸನಾಂಬ ವಿಚಾರದಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಿದ್ದೀರಿ. ನನ್ನನ್ನು ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ವಿರುದ್ಧ ಆರೋಪ ಮಾಡಿದಿಲ್ಲ, ನಾನು ರಾಜಕೀಯ ಮಾಡೋದಿಲ್ಲ. ಆದ್ರೆ ನೀವೊಬ್ಬರು ಬಹಳ ಪ್ರಾಮಾಣಿಕ ರಾಜಕಾರಣಿ ಇದ್ದೀರಿ. ಏನೇ ಅಧಿಕಾರವನ್ನ ಕೊಟ್ಟರು ಕೂಡ ಸಮರ್ಥವಾಗಿ ನಿರ್ವಹಿಸ್ತೀರಿ. ಆದ್ರೆ ರೈತರನ್ನ ಉಳಿಸೋದಕ್ಕೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಹಾಗೂ ಕೃಷಿ ಅಧಿಕಾರಿಗಳು ಯಾರು ಕೂಡ ರೈತರ ಪರ ಕೆಲಸ ಮಾಡ್ತಾ ಇಲ್ಲ ಜಿಲ್ಲೆಯಲ್ಲಿ. ಮಾಹಿತಿ ಕೇಳಿದ್ರೆ ಹಾಸನದ ತಹಸೀಲ್ದಾರ್ ಕತ್ತಿಡ್ದು ಆಚೆ ಹಾಕ್ತೀನಿ ಅಂತಾರೆ. ನಾನ್ ಸುಳ್ಳುಗಿಳ್ಳು ಹೇಳೋದಿಲ್ರಿ, ನನಗೆ ಯಾರ ಹೆದರಿಕೆ ಇಲ್ಲ. ನಾನು 30 ವರ್ಷದಿಂದ ಶಾಸಕನಾಗಿದ್ದೀನಿ. ಕೆಲವು ಅಧಿಕಾರಿಗಳು ಡಿಸಿ ಅವರ ಒತ್ತಡ ತಾಳಕ್ಕಾಗದೆ ನೇಣು ಹಾಕತ್ತೀನಿ ಅಂತಿದ್ದಾರೆ. ಜಿಲ್ಲಾಧಿಕಾರಿಗಳನ್ನ ಕೇಳೋದಿಷ್ಟೇ, ನಾನು ನೀವೇನ್ ಬೇಕಾದ್ರೂ ಮಾಡಿ, ರೈತರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರು. ಇನ್ನು ತಹಸೀಲ್ದಾರ್ ಅವರನ್ನ ಮುಂದೆ ಕೂರಿಸಿಕೊಂಡು ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಸ್ವಾಮಿ ಮೋಟರ್ ಸೈಕಲ್ ಹಾಕೊಂಡು ಹೋಗ್ತಾರೆ ಟೌನ್ಗಳಿಗೆ ಪ್ರದಕ್ಷಿಣೆ. ಆ ಮೋಟರ್ ಸೈಕಲ್ನ ಒಂದು ಸ್ವಲ್ಪ ಹಳ್ಳಿ ಕಡೆಗೆ ತಿರುಗಿಸಿ 50,000 ಎಕರೆ ಜಮೀನಿನಲ್ಲಿ ಜೋಳ ಬೆಳೆದವರಲ್ಲ ಅವ್ರ ಮನೆ ತಗೊಂಡು ಚೂರು ಹಂಗೆ ಅವು ಹೊಟ್ಟಗಿಟ್ಟಿದ್ದು ಹೋದ ಮನೆ ಹತ್ರ ನೋಡಿ ಅಂತ ಮನವಿ ಮಾಡ್ತೀನಿ. ಡಿ ಸಿನ ಸೈಕಲ್ಲು, ಮೋಟ್ರ್ ಸೈಕಲ್ಲು ಇಲ್ಲಿ ಟೌನ್ ಒಳಗೆ ಓಡಿಸ್ತಾನೆ ಇದಾಯ್ತದ. ಏನು ಸ್ವಾಮಿ, ಟೌನ್ ಒಳಗೆ ನಿಮ್ಮವ್ರನ್ನ ಕರ್ಕೊಂಡು 2 ಪೇಪರ್ನವ್ರು ಕರ್ಕೊಂಡು ಪ್ರದಕ್ಷಿಣೆ ಹಾಕಿ ಹೊಡ್ತುಂತದ ರೈತರದ್ದು. ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನೀವೊಬ್ಬ ಪ್ರಾಮಾಣಿಕ ರಾಜಕಾರಣಿ. ನಿಮ್ಗೇನೇ ರಾಜ್ಯದಲ್ಲಿ ಅಧಿಕಾರ ಕೊಟ್ಟರೆ ನಿರ್ವಹಣೆ ಮಾಡುವಂಥ ಅಧಿಕಾರ ನಿಮಗೆ. ಈ ಆಸ್ತಾಂಬುದು ಒಳ್ಳೆ ಕೆಲಸ ಮಾಡಿದ್ರಿ, ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ರಾಜಕಾರಣ ಮಾಡಬಾರ್ದು ಇದರಲ್ಲೆಲ್ಲ. ನಾವು ದೊಡ್ಡದಾಗಿ ನೋಡಬೇಕು. ಏನೋ ನಾನು ಬಿಡ್ಲಿಲ್ಲ ಮಾಡಿಲ್ಲ ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ನಾವು ಇವತ್ತು ರೈತರು ಉಳಿಸ್ಬೇಕು. ಏನಾಗಿದೆ, ಯಾರೇ ರೈತರು ಕೇಳೋರು? ಟಿಲ್ ಟುಡೇ ಜಿಲ್ಲಾಧಿಕಾರಿಗಳಾಗಲಿ, ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ತಹಸೀಲ್ದಾರ್ ಆಗಲಿ, ಇವತ್ತು ಚನ್ನಪಟ್ಟಣ ಇವತ್ತು ಮೀಟಿಂಗ್ ಮಾಡಿದೆ ಚನ್ನಪಟ್ಟಣದಲ್ಲಿ. ನಮ್ಮ ಮೇಡಮ್ ಹೇಳ್ತಾರೆ ಯಾವ್ದಾದ್ರು ರಿಪೋರ್ಟ್ ಕೊಡಿ ಅಂದರೆ ಡಿ ಸಿ ಕತ್ತಿಡ್ದು ಆಚೆ ನೂಕಿಸ್ತೀನಿ ಅಂತಾರೆ. ನಮ್ಮವೆಲ್ಲ ನಾನು ನೋಡಮ್ಮ ಸತ್ಯ ಹೇಳ್ತೀನಿ. ಯಾವತ್ತು ನಾನು ಸುಳ್ಳು ಕೊಡಮ್ಮ, ತಾಳ್ಮೆಯಿಂದ ಕೇಳ್ಬೋದು. ನಾನೊಬ್ಬ 30 ವರ್ಷ ಶಾಸಕರಾಗಿದ್ದೀನಿ. ಯಾಕೆ ನಿಮ್ಮ ತಾಲೂಕು ಲೆವೆಲ್ ಅಧಿಕಾರಿ ಹೆಂಗೆ ಕತ್ತಿಡ್ದು ಆಚೆ ನುಗ್ತಾರೆ ನೋಡಿ. ನಾನು ಟೇಪ್ ರೆಕಾರ್ಡ್ ಮಾಡೋದು ಹೇಳ ಮಾಡ್ಕೊಡ್ಲ, ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಬೇಕಾದ್ರೆ ಟೇಪ್ ಮಾಡ್ತೀನಿ. ನೀವು ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು. ಪೊಲೀಸ್ನ ಹಿಡಿದು ಕ್ವಶ್ಚನ್ ಆಚೆ ಹೋಗು ಅಂತ ಹೇಳಿದ್ವಿ. ಆಸ್ತಿ ನಮಗೆ ಪೂಜೆ ಮಾಡ್ಕೆ ಬಂದಿದ್ದೆ ಇಲ್ಲ ಅಂತ ಹೇಳಿ. ನಾನು ಸುಳ್ಳು ಗಿಳ್ಳು ಹೇಳೋದಲ್ಲ, ನಾನು ನೇರವಾಗಿ ಹೇಳೋನು. ನನಗೇನು ಯಾರಿಗೇನು ಹೆದರಿಕೆ ಇಲ್ಲ. ನಾನು 30 ವರ್ಷ ಶಾಸಕನಾಗಿ ನಾನು ಏನು ಹಾಕಬೇಕು ಅಂತಾರೆ ಕೆಲವು ಅಧಿಕಾರಿಗಳು. ಈ ಡಿ ಸಿ ಒತ್ತಡ ತಡೆಯೋಕ್ಕಾಗಲೇ ನೇಣು ಹಾಕಬೇಕು ಸರ್, ಹಂಗೆ ಬೈತಾರೆ ಅಂತಾರೆ. ಬೇಕಾದ್ರೆ ಆಸ್ತಂಬ, ನಾನು ಆಸ್ತಂಬದ ದರ್ಶನ ಮಾಡಿ ಬಂದಿದ್ದೀನಿ, ಸತ್ಯ ಹೇಳ್ತೀನಿ ನಾನು.
ಏನಾಗದು ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಾನು ಅವ್ರ ಮೇಲೆ ಯಾವುದೂ ಇಲ್ಲ. ನಾನು ಕೇಳೋದು ಇಷ್ಟೇ, ನಮ್ಮ ರೈತರು ಉಳಿಸಿ. ಯಡಿಯೂರಪ್ಪನ ಸರ್ಕಾರ ಹೆಂಗ್ರಿ ಇದಕ್ಕೆ ಹೂವಿನ ಗಿಡ ಕೊಟ್ಟರು, ಟೊಮೆಟೊ ಹೋಗಿದ್ದಕ್ಕೆ ಕೊಟ್ಟರು, ಮೆಣಸಿನ್ಕಾಯಿ ಹೋಗಿ. ಆಕೆ 7ನೇ ತರಗತಿಯ ಬಾಲಕಿ. 7ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ಲು. ಹಾಸನ ತಾಲೂಕಿನವರೇ. 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕಿಯ ಮೇಲೆ ತಾಯಿ ಸಾಕಷ್ಟು ಭರವಸೆಯನ್ನ ಇಟ್ಟುಕೊಂಡಿದ್ದರು. ನನ್ನ ಮಗಳು ಮುಂದೆ ಓದಿ ಒಂದೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಈ ರೀತಿಯಾದಂಥ ಕನಸುಗಳು ಸಹಜವಾಗಿ ಪ್ರತಿಯೊಬ್ಬ ಪೋಷಕರಿಗೂ ಇದ್ದೇ ಇರುತ್ತೆ. ಆದರೆ ಬಾಲಕಿಯ ಬಾಳಿನಲ್ಲಿ ಅದೊಂದು ಘೋರ ಘಟನೆ ನಡೆದು ಹೋಗ್ಬಿಡ್ತು. ಅದೇ ಗ್ರಾಮದ ತಮಗೆ ಪರಿಚಿತ ಏನಿದ್ದು ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದಂತಹ 17 ವರ್ಷದ ಅಪ್ರಾಪ್ತ, ಆತನು ಕೂಡ ಅಪ್ರಾಪ್ತ ಬಾಲಕನವರು, ಬಾಲಕಿಯನ್ನ ಪುಸಲಾಯಿಸಿ ಇನ್ನಿಲ್ಲದ ಆಮಿಷಗಳನ್ನ ಒಡ್ಡಿ ಆಕೆಯ ಮೇಲೆ ರಗಿ ಆಕೆಗೆ ಲೈಂಗಿಕ ದೌರ್ಜನ್ಯ ಕಿರುಕುಳವನ್ನ ನೀಡಿ ನಂತರ ಈ ವಿಷಯವನ್ನ ಯಾರತ್ರವೂ ಹೇಳಬಾರದು, ಹೇಳಿದರೆ ಜೀವ ಬೆದರಿಕೆ ಮತ್ತೊಂದು ಇನ್ನೊಂದನ್ನು ಹಾಕಿದ್ದಾನೆ. ಜೀವ ಭಯದಿಂದ ಬಾಲಕಿ ವಿಚಾರವನ್ನ ಮನೆಯವರ ಹತ್ರ ಹೇಳಿಕೊಂಡಿಲ್ಲ. ಅದಾದ ನಂತರ ಅವರ ಸಂಬಂಧಿಕರ ಮೂಲಕ ಮತ್ತೊಂದು ಇನ್ನೊಂದು ಅನಾರೋಗ್ಯ, ಯಾಕೋ ಬಾಲಕಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣಿಸ್ತಾ ಇದ್ದಾವೆ ಆಕೆಯ ಮಾನಸಿಕ ಸ್ಥಿತಿ, ಆರೋಗ್ಯ ಸ್ಥಿತಿಯಲ್ಲಿ ಅಂದಾಗ ಈ ವಿಚಾರವನ್ನ ತಾಯಿ ಕೇಳ್ತಾರೆ ಕೂತು. ಆಗ ಬಾಲಕಿ ನಡೆದ ಘಟನೆಗಳೆಲ್ಲವನ್ನ ವಿವರಿಸ್ತಾಳೆ. ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಆಸ್ಪತ್ರೆಗೆ ದಾಖಲು ಮಾಡಿದಾಗ ಬಾಲಕಿ ಗರ್ಭಿಣಿ ಆಗ್ಬಿಟ್ಟಿದ್ದ ಅನ್ನೋದು ಗೊತ್ತಾಗತ್ತೆ. ಇದಾದ ನಂತರ ಕೂಡಲೇ ವೈದ್ಯರು ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾರೆ. ಅದಾದ ನಂತರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅಂಡ್ ಬಾಲಕಿಯ ಮಾಹಿತಿ ಆಧಾರದ ಮೇಲೆ 17 ವರ್ಷದ ಬಾಲಕ ಯಾರಿದ್ದಾನೆ ಆತನನ್ನು ಕೂಡ ಪೊಲೀಸರು ಬಂಧಿಸ್ತಾರೆ. ಆತನು ಕೂಡ ಕನ್ವಿಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು, ಏನು ಘಟನೆ ನಡೆದಿದೆ ಅದಕ್ಕೆ ನಾನೇ ಹೊಣೆ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ಬಾಲಕ ಒಪ್ಪಿಕೊಂಡಿದ್ದಾನೆ. ಪ್ರಕರಣ ನಡೀತಾ ಇದೆ. ಆದರೆ ಇದಾದ ನಂತರ ಬಾಲಕಿಯ ತಾಯಿ ಯಾರು ಕೂಡ ಅವರ ಸಪೋರ್ಟಿಗಿಲ್ಲ. ಹೀಗಾಗಿ ಯಾರು ಕೃತ್ಯವನ್ನ ಎಸಗಿದ್ದಾನೆ ಎನ್ನಲಾಗುತ್ತಿದೆ ಅಂಡ್ ಒಪ್ಪಿಕೊಂಡಿದ್ದಾನೆ ನಾನೇ ಮಾಡಿದ್ದೀನಿ ಅಂತ ಬಾಲಕನ ಪೋಷಕರು ಬಾಲಕಿಯ ತಾಯಿ ವಿರುದ್ಧವೇ ಒಂದು ಪ್ರಕರಣವನ್ನು ದಾಖಲು ಮಾಡಿಬಿಟ್ಟಿದ್ದಾರಂತೆ. ಬಾಲಕಿಯ ತಾಯಿಯ ವಿರುದ್ಧವೇ ಪ್ರಕರಣವನ್ನ ದಾಖಲು ಮಾಡಿ ಅವರಿಗೆ ಜೀವ ಬೆದರಿಕೆ ಹಾಕ್ತಕ್ಕಂಥದ್ದು, ಮತ್ತೊಂದು ಇನ್ನೊಂದು ಈ ರೀತಿಯಾದಂತಹ ಒಂದು ಹಿಂಸೆ ಕೊಡ್ತಕ್ಕಂಥ ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಬಾಲಕಿಯ ತಾಯಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಸನ ತಾಲೂಕಿನಲ್ಲೇ ಈ ಘಟನೆ ಸಂಭವಿಸಿದೆ. ಆದರೆ ಇದು ಪೋಕ್ಸೋ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಲಕಿಯ ಗುರುತಾಗಿರಬಹುದು, ಪೋಷಕರ ಗುರುತು, ಇವ್ಯಾವುದನ್ನು ಕೂಡ ನಾವಿಲ್ಲಿ ಬಹಿರಂಗಪಡಿಸ್ತಾ ಇಲ್ಲ, ಬಹಿರಂಗಪಡಿಸಂಗೂ ಇಲ್ಲ. ಆದರೆ ಯಾಕೆ ಸುದ್ದಿ ಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತ ಅಂದ್ರೆ, ದೌರ್ಜನ್ಯಕ್ಕೊಳಗಾಗಿರುವ ಬಾಲಕಿ, ಆಕೆಯ ಮನಸ್ಥಿತಿ, ಇದರೊಟ್ಟಿಗೆ ಅವರ ಪೋಷಕರ ಮನಸ್ಥಿತಿ, ಘಾಸಿ ಆಗಿರುವ ಮನಸ್ಸಿಗೆ ಬಾಲಕನ ಒಂದಿಷ್ಟು ಪ್ರಭಾವಿಯಾಗಿದ್ದೀವಿ ನಾವು ಅನ್ನೋ ಕಾರಣಕ್ಕೆ ಕೃತ್ಯವನ್ನ ಎಸಗಿರ್ತಕ್ಕಂಥ ಆರೋಪಿಯ ಪೋಷಕರು ನೀಡ್ತಾ ಇರ್ತಕ್ಕಂಥ ಬೆದರಿಕೆ ಆಗಿರಬಹುದು ಅಥವಾ ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಇವೆಲ್ಲವಕ್ಕೂ ಕೂಡ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಬೇಕೆನ್ನುವ ಕಾರಣಕ್ಕೆ ಸುದ್ದಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾ ಈ ಸಂಬಂಧಪಟ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಯಾವ ಪ್ರಕರಣ ಏನು ಎತ್ತ ಗೊತ್ತಾಗಿದೆ ಇಷ್ಟೊತ್ತಿಗಾಗಲೇ. ದಯವಿಟ್ಟು ಆ ತಾಯಿ ನೊಂದಿರುವ ಜೀವ ಅದು, ಅವರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಲಿ ಎಂಬುದು ಕೂಡ ನಮ್ಮ ಆಶಯ. ನನ್ನ ಮಗಳಿಗೆ 7ನೇ ಕ್ಲಾಸು, ಅವಳಿಗೆ ರೇಪ್ ಆಗಿದೆ ಊರಲ್ಲೇ. 7ನೇ ಕ್ಲಾಸ್ ಓದ್ತಿದ್ದಾಳೆ, 14 ವಯಸ್ಸು. ನನಗೆ ಅದ್ರ ಬಗ್ಗೆ ಏನು ಎಂತು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬಂದು ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದೆ. ಹೋದಾಗ ಅವ್ರ ಹತ್ರ ಸೊಲ್ಯೂಷನ್ ಕೇಳಿದೆ. ಅವರು ತಂದು ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಅವ್ರ ಹತ್ರ ಕೇಳಿದಾಗ ಹಿಂಗೆ ಅಂತ ಅವ್ರ ಮಾವನ ಹತ್ರ ನಾನು ಫೋನ್ ಮಾಡಿದ್ವಿ. ಹಿಂಗಾಗಿದೆ ಅಣ್ಣ, ಏನು ಮಾಡೋದು ಅಂತ ಕೇಳಿದ್ಕೆ ಅದಕ್ಕೆ ಅವರಂದರು, ಆಯಿತು ಒಂದು ದಿವಸ ಕಾಯಿರಿ, ಅವನನ್ನು ಕೇಳ್ತೀವಿ, ಕೇಳಿದ ಮೇಲೆ ಇದು ಮಾಡ್ತೀನಿ ಅಂತ ಅಂದರು.
ಆವಾಗ ನಾನು ಕೇಳಿದಾಗ ಅವರು ಅಂದರು ಕೇಸ್ ಕೊಡೋದಾರೆ ಕೊಡಿ, ಅವನಾದರೆ ಅವನಾಗುತ್ತೆ, ಇಲ್ಲ ಅಂತ ಅಂದರೆ ನಾವು ಮುಂದೆ ಟೇಷನ್ ಮುಖಾಂತರನೇ ನಾವು ಇದು ಮಾಡ್ತೀವಿ ಅಂತ ಅಂದರು. ಆಮೇಲೆ ಆಗಿದ್ಮೇಲೆ ನಾನು ಸೀದಾ ಗೌರ್ಮೆಂಟ್ ಆಸ್ಪತ್ರೆಗೆ ಜಿಲ್ಲಾ ಇದಕ್ಕೆ ಬಂದು ಇಲ್ಲಿ ಅಡ್ಮಿಟ್ ಸಖಿ ಅನ್ನೋ ಇದರಿಂದ ನಾನು ಬಂದು ನನ್ನ ಮಗಳಿಗೆ ಅಡ್ಮಿಟ್ ಮಾಡಿದೆ. ಅವರು ಕೇಸೆಲ್ಲ ಅವರು ತೊಗೊಂಡ್ರು. ಬಂದು ಒಂದು ವಾರ ಆಯಿತು ನಾನು. ಆಮೇಲೆ ನಾನು ಬಂದು ಒಂದು ವಾರ ಆದಮೇಲೆ ಅವರು ನಮ್ಮ ಅಮ್ಮನಿಗೆಲ್ಲ ಫೋನ್ ಮಾಡಿ ಎಲ್ಲಿದ್ದಾಳೆ ಏನು ಅಂತೆಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡಿದರು. ಮಂಗಳ ನರ್ಸಿಂಗ್ಗೆಲ್ಲ ಹೋಗಿ ಹುಡುಕಿ ಎಲ್ಲ ಇದು ಮಾಡಿದರು. ಆದರೂ ನಾವು ಹೇಳ್ಬಿಡಿ ಅಂತ ಅಂದಿದ್ರು, ನಾವು ಹೇಳಲಿಲ್ಲ. ಆಮೇಲೆ ಅದಾದಮೇಲೆ ನಮ್ಮ ತಾಯಿ ಸೋಮವಾರ ಮನೇಲಿದ್ದಾಗ ಅವರು ಮನೆ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಫೋನ್ ಮಾಡಿ ಅವ್ರನ್ನ ಮನೆಗೆ ಕರೆಸ್ಕೊಂಡಿದ್ದಾರೆ, ಬನ್ನಿ ಆಂಟಿ ಮನೆಗೆ ಅಂತ ಕರೆದು ಅವರಿಗೆ ನಮ್ಮ ತಾಯಿಗೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ. ಆಮೇಲೆ ನನಗೂ ಬೈದು ಎಲ್ಲ ಬಾಯಿ ಬಂದಂಗೆಲ್ಲ ಬೈದು ಕೆಡ್ತಾಗೆಲ್ಲ ಬೈದಿದ್ದಾರೆ. ಬೈದು ಎಲ್ಲ ಇದು ಮಾಡಿ ಆಮೇಲೆ ನನಗೆ ಈ ಥರ ಎಲ್ಲ ಹೇಳಿದ್ದಾರೆ, ನಾನು ಇದು ಮಾಡ್ತೀನಿ ಅಂತೇಳಿ. ನಮ್ಮ ಅಮ್ಮನಿಗೂ ಪಾಪ ಹೊಡೆದಿದ್ದಾರೆ. ನನ್ನ ಮಗನಿಗೂ ಜೀವ ಭಯ ಇದೆ, ನಮಗೂ ಜೀವ ಭಯ ಇದೆ. ಮುಂದೆ ನಮಗೆ ಅದೇನು ಅಂತ ನಮಗೆ ಏನು ಗೊತ್ತಾ, ನಮಗೆ ಅವ್ರ ಮುಖಾಂತರ ನಮಗೆ ನ್ಯಾಯ ಬೇಕು. ನಮ್ಮ ಮಗು ಈ ಥರ ಆಗಿದೆ, ನಮಗೆ ಯಾರೂ ಸಪೋರ್ಟಿಗಾಗಿ ನಿಂತಿಲ್ಲ. ಹಂಗಾಗಿ ನಮ್ಮ ಮಗುಗೆ ನ್ಯಾಯ ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಸರ್. ಅಷ್ಟ್ಬಿಟ್ರೆ ಇನ್ನೇನು ಇಲ್ಲ. ಈಗ ಹುಡುಗ ಅಂತ ಯಾರನ್ನು ಗೊತ್ತಾಗಿದೆ ನಿಮಗೆ? ಹುಡುಗಿ ಹೇಳಿದ್ದಾರೆ. ಗೊತ್ತಾಗಿದೆ. ಅವ್ನು ಕರ್ಕೊಬಂದು ಜೈಲಿಗೆ ಇದು ಮಾಡಿದ್ದಾರೆ. ಜೈಲಲ್ಲಿದ್ದೆ. ಬುಧವಾರ ದೀಪಾವಳಿ ಹಬ್ಬದ ದಿವಸ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಹೋಗಿ ಇಟ್ಟಿದ್ದಾರೆ. ಅವ್ರು ನಮಗೇನಿಲ್ಲ, ನಮ್ಗೆ ನ್ಯಾಯ ಒಂದು ಬೇಕು ನಮಗೆ ಅಷ್ಟೇ ಸರ್. ನಮ್ಮ ಮಗುಗೆ ಈ ಥರ ಆಗಿರೋದಕ್ಕೆ ಹುಡುಗನ ಮನೆ ನಿಮ್ಗೆ ಏನು ಮಾಡ್ತಾವ್ರೆ? ಅವರು ಬೆದರಿಕೆ ಆಗ್ತಿದ್ದಾರೆ. ನಾವು ಜನ ಎಲ್ಲ ಕರ್ಕೊಬಂದು ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸ್ತಿದ್ದಾರೆ. ಮತ್ತು ನನಗೂ ಕೆಟ್ಟದಾಗೆಲ್ಲ ಬೈದಿದ್ದಾರೆ ಸರ್. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಹಲವಾರು ಜನರಿಂದ ಲಕ್ಷ ಹಣವನ್ನ ಪಡೆದು ವಂಚಿಸಿದ್ದ ಮಹಿಳೆಯನ್ನ ಜನ ಅಟ್ಟಾಡಿಸಿ ನಡು ರಸ್ತೆಯಲ್ಲಿ ಹೊಡೆದಿರ್ತಕ್ಕಂಥ ಘಟನೆ ಹಾಸನ ನಗರದ ಹರಳೆಪೇಟೆಯಲ್ಲಿ ನಡೆದಿದೆ. ಟೈಲರ್ ಶಾಪ್ ನಡೆಸ್ತಾ ಇದ್ದಂತ ಮಹಿಳೆ ಹೇಮಾವತಿ ಅಂತ ಹೆಸರು. ಹಲವರ ಬಳಿ ಚಿಟ್ಸ್ನಲ್ಲಿ 1 ಕೋಟಿ ರೂಪಾಯಿ ಚೀಟಿ ಹಾಕಿದ್ದೀನಿ, ಆ ಚೀಟಿ ದುಡ್ಡು ಬಂದಾಗ ನಿಮಗೆ ವಾಪಸ್ ಕೊಟ್ಟು ಬಿಡ್ತೀನಿ, ನನ್ನ ಮಗಳನ್ನ ಫಾರಿನಲ್ಲಿ ಓದಿಸ್ತಾ ಇದ್ದೀನಿ, ಅದಕ್ಕೊಂದಿಷ್ಟು ದುಡ್ಡು ಬೇಕು, ನಾನೊಂದು ಕೋಟಿ ಮನೆ ಖರೀದಿ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಒಂದಿಷ್ಟು ದುಡ್ಡು ಬೇಕು ಅಂತೆಲ್ಲ ಸಾಲ ಪಡ್ಕೊಂಡಿದ್ದಾರೆ. ಜನ ಚಿನ್ನಾಭರಣ ಎಲ್ಲನೂ ಅಡ ಇಟ್ಟು ಸಾಲ ಕೊಟ್ಟಿದ್ದಾರೆ. ಅದಾದ ಮೇಲೆ ಹೋಗ್ಬಿಟ್ಟು ಸಾಲ ಕೇಳಕ್ ಸಾಮಾನ್ಯ ಅಲ್ವಾ? ಸಾಲ ಕೊಟ್ಟವರು ಕೊಟ್ರೆ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ರೆ ಈಕೆ ಇವತ್ತು ನಾಳೆ ನಾಡಿದ್ದು ನೆನ್ನೆ ಮೊನ್ನೆ ಆಚೆ ಮೊನ್ನೆ ಅಂತ ದಿನಕ್ಕೊಂದು ಕಲರ್ ಕತೆಗಳನ್ನ ಹೇಳಿಕೊಂಡು ಬರ್ತಾ ಇದ್ದಂತೆ. ಜನರಿಂದ ಪಡೆದ ಹಣದಲ್ಲಿ ಕಾರ್ ತಗೊಂಡು ಓಡಾಡ್ತಾರೆ, ಮನೆ ತಗೊಂಡು ಓಡಾಡ್ತಾರೆ, ಶೋಕಿ ಮಾಡ್ಕೊಂಡು ಐಫೈ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ದುಡ್ಡು ವಾಪಸ್ ಕೊಡ್ತಾ ಇಲ್ವಲ್ಲ ಅಂತ ಜನ ರೊಚ್ಚಿಗೆದ್ರು. ಸುಮಾರು 3 ಕೋಟಿಗೂ ಅಧಿಕ ಹಣವನ್ನ ಪಡೆದು ಮೋಸ ಮಾಡಿ ತಲೆಮರೆಸ್ಕೊಂಡು ಜನರ ದುಡ್ಡಿನಲ್ಲಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ದಂತಹ ಹೇಮಾವತಿಯನ್ನ ಇವತ್ತು ಹಾಸನದ ನಡು ರಸ್ತೆಯಲ್ಲಿ ಜನ ಎಳ್ಕ ಬಂದು ಧರ್ಮದೇಟನ್ನ ನೀಡಿದ್ದಾರೆ. ಅಂಡ್ ಇದಕ್ಕೆ ಅವರ ಪತಿ ವಿರೂಪಾಕ್ಷ ಅಂತಕ್ಕಂಥವರು ಕೂಡ ಸಾಥ್ ನೀಡಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. ವಂಚನೆಗೊಳಗಾದ ಜನ ಇವತ್ತು ಲಿಟ್ರಲಿ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡರು. ಅವರದೊಂದು ಯಾವ್ದೋ ಟೈಲರಿಂಗ್ ಶಾಪ್ ಇದೆಯಂತೆ, ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು. ಆಕೆ ಒಂದಿಷ್ಟು ಉಡಾಫೆಯಿಂದ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ ಬೆನ್ನಲ್ಲೇ ರಸ್ತೆಗೆಳೆದುಕೊಂಡು ಬಂದು ಜುಟ್ಟಿಡಿದು 4 ಬಾರಿಸಿದ್ರು. ಈ ವಿಡಿಯೋಗಳು ಸಾಮಾನ್ಯವಾಗಿ ಇಂಥ ವಿಚಾರ ಎಲ್ಲ ನಡಿಬೇಕಾದ್ರೆ ಜನ ವಿಡಿಯೋ ಮಾಡ್ಕೊಳ್ಳೋದು ಸಹಜ. ಅಂತೆಯೇ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ರು. ಜಗಳ ಅನ್ನೋದು ಎಲ್ಲೆಡೆ ವೈರಲ್ ಆಯ್ತು. ಈ ಸಂಬಂಧ ಹಾಸನ ನಗರ ಪೊಲೀಸ್ ಠಾಣೆ ಹಾಗೂ ಪೆನ್ಷನ್ ಮಹಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಡು ಹಗಲೇ ಬಸ್ ನಿಲ್ದಾಣದಲ್ಲಿ ಮಚ್ಚಿಂದ ಕೊಚ್ಚಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಈ ಘಟನೆ ಸಹಜವಾಗಿಯೇ ಸ್ಥಳೀಯ ನಿವಾಸಿಗಳನ್ನ ಬೆಚ್ಚಿ ಬೀಳಿಸಿದೆ. ಬೆಳ್ಳಂಬೆಳಿಗ್ಗೆ ಒಂದು ಬಸ್ ನಿಲ್ದಾಣದಲ್ಲೇ ಕೊಲೆ ಆಗೋಗ್ಬಿಡುತ್ತೆ ಅಂತ ಅಂದ್ರೆ ಸಹಜವಾಗಿಯೇ ಜನ ಹೆದರ್ಕೊಂಡಿದ್ದಾರೆ. ಯಾವುದೋ ವೈಯಕ್ತಿಕ ಕಾರಣಕ್ಕೆ ಸ್ಥಳೀಯ ನಿವಾಸಿಗಳಾದ ಗಿರಿ ಮತ್ತೆ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೀನಾ ಎಂಬುವವರ ನಡುವೆ ವೈಷಮ್ಯ ಮೂಡಿತಂತೆ. ಈ ಹಿನ್ನೆಲೆಯಲ್ಲಿ ಗಿರಿಯನ್ನ ಹೆಂಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸೀನಾ ಹೊಂಚ್ ಹಾಕಿ ಕಾಯ್ತಾ ಇದ್ನಂತೆ.
ಇವತ್ತು ಮಧ್ಯಾಹ್ನ ಗಿರಿ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ತೆರಳಿದ್ದ. ಇದನ್ನೇ ಕಾದು ಕುಳಿತಿದ್ದ ಸೀನಾ ಏಕಾಏಕಿ ಅಟ್ಯಾಕ್ ಮಾಡಿದ್ದಾನೆ. ಕೋಳಿ ಅಂಗಡಿಯಲ್ಲಿ ಮಾಂಸ ಕತ್ತರಿಸೋ ಕತ್ತಿಯನ್ನೇ ತಗೊಂಬಂದು ಮನ ಬಂದಂತೆ ಕೊಚ್ಚಿದ್ದಾನೆ. ಮಚ್ಚಿನ ಏಟಿನಿಂದ ಗಂಭೀರವಾಗಿ ಗಾಯಗೊಂಡ ಗಿರಿ ಅಲ್ಲೇ ಅಸ್ವಸ್ಥವಾಗಿ ಬಿದ್ದಿದ್ದಾನೆ. ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತ ಗಿರಿ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾನೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಎಸ್ಪಿ ಮೊಹಮ್ಮದ್ ಸುಜೀತಾ, ಸ್ಥಳೀಯ ಪೊಲೀಸರು ಹಾಗೂ ಡಿವೈಎಸ್ಪಿ ಮೊದಲಾದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ಮಾಡಿರ್ತಕ್ಕಂಥವನು ತಲೆಮರೆಸಿಕೊಂಡಿದ್ದಾನೆ. ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಜನಪ್ರತಿನಿಧಿಗಳನ್ನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಲಿ ಅಂತ ಆರಿಸ್ತಾರೆ. ಆದ್ರೆ ತಮ್ಮ ವೈಯಕ್ತಿಕ ಬೇಳೆ ಬೇಯಿಸಿಕೊಳ್ಳಲು, ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಜನಪ್ರತಿನಿಧಿಗಳು ಕಿತ್ತಾಡಕ್ ನಿಂತು ಬಿಟ್ರೆ ಪಟ್ಟಣ, ನಗರ, ಗ್ರಾಮ, ಆಮೇಲೆ ಜಿಲ್ಲೆ, ರಾಜ್ಯ ಇವೆಲ್ಲವೂ ಕೂಡ ಅಭಿವೃದ್ಧಿಯಿಂದ ಹಿಂದೆ ಸರಿದು ಬಿಡುತ್ತದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಇವತ್ತು ಬೇಲೂರು ಪುರಸಭೆಯಲ್ಲಿ 1 ವರ್ಷಗಳ ಬಳಿಕ ಸಾಮಾನ್ಯ ಸಭೆ ನಡೆದಿತ್ತು. ಸಾಮಾನ್ಯ ಸಭೆಯಲ್ಲಿ ಅಲ್ಲಿಯ ಶಾಸಕರ ಎದುರೇ ಪರಸ್ಪರ ಸದಸ್ಯರುಗಳು ಕೈ ಮಿಲಾಯಿಸುವ ಹಂತಕ್ಕೆ ಕಿತ್ತಾಡಿಕೊಂಡಿರ್ತಕ್ಕಂಥ ಘಟನೆ ವರದಿ ಆಗ್ತಾ ಇದೆ. ಬೇಲೂರಿನ ಸಾಮಾನ್ಯ ಸಭೆ ಯಾವಾಗೂ ಸಾಮಾನ್ಯವಾಗಿ ನಡೆಯದೇ ಇಲ್ಲ. ಅಲ್ಲಿಯ ಶಾಸಕರೊಬ್ಬರು ಅಸಾಮಾನ್ಯರಾದ್ರೆ ಅಲ್ಲಿಯ ಪುರಸಭೆ ಸದಸ್ಯರುಗಳದು ಅದೇ ಕತೆ. ಯಾವಾಗ್ಲೂ ವಾಡಿ ಬಡಿ, ಕಿತ್ತಾಡು, ಕಿರ್ಚಾಡು, ಪರಸ್ಪರ ಒಬ್ರ ಮೇಲೊಬ್ರು ಆರೋಪ ಮಾಡಿ ಹಿಂಗೆ ಕಿತ್ತಾಡ್ಕಂಡೇ ಕಾಲ ಕಳೆದು ಬಿಡಿ. ಯಾರು ಅಭಿವೃದ್ಧಿ ಕಡೆ 50 ಪೈಸೆ ಯೋಚನೆ ಮಾಡಬೇಡಿ. ಇವತ್ತು ಅದೇ ನಡೀತು. ಬೇಲೂರಿನ ಸಾಮಾನ್ಯ ಸಭೆ ಇವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ, ಇವರ ಕಿರ್ಚಾಟಗಳು, ಇವರ ಮತ್ತೊಂದು ಇನ್ನೊಂದು ಕಾರಣಕ್ಕೆ 1 ವರ್ಷದಿಂದ ಸಭೆನೇ ನಡೆದಿರಲಿಲ್ಲ. ಇವತ್ತೊಂದು ವರ್ಷ ಆದ್ಮೇಲೆ ಸಭೆ ಇಟ್ಕೊಂಡ್ರು. 1 ವರ್ಷದಿಂದ ಕಿತ್ತಾಡದೆ ಸುಮ್ಮನೆ ಕುಳಿತಿದ್ದವರೆಲ್ಲ ಇವತ್ತು ರೊಚ್ಚಿಗೆದ್ದು ಬಿಟ್ಟಿದ್ರು. ಹಲವು ವಿಚಾರಗಳಿಗೆ ಕಾಂಗ್ರೆಸ್ ಸದಸ್ಯರುಗಳು ಮತ್ತೆ ಅಪೋಸಿಟ್ ಪಾರ್ಟಿಯರು ಇವರೆಲ್ಲರೂ ಕೂಡ ಇವತ್ತು ಅದೆಂತದೋ ಈ ನೀರಿನ ಬಾಟ್ಲೆಲ್ಲ ಬಿಸಾಕಿ ರೋಷಾವೇಶ ಪ್ರದರ್ಶಿಸಿದ್ದಾರಂತೆ. ನಮ್ಮ ಏರಿಯಾಗೆ ಅನುದಾನ ಕೊಡ್ತಾ ಇಲ್ಲ, ನಮ್ಮ ಏರಿಯಾಗೆ ಸೂಕ್ತವಾದ ಅನುದಾನ ಸಿಗ್ತಾ ಇಲ್ಲ, ಜನರಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಇವ್ರು ಯಾರಿಗೂ ಬೇಜಾರಿಲ್ಲ. ವೈಯಕ್ತಿಕ ಕಾರಣಗಳಿಗೆ ಜಗಳ ಆಡ್ತಾರೆ. ಏನು ಇವ್ರ ಸಮಸ್ಯೆ ಏನು? ಬೇಲೂರಿನ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಈಗ ಸದಸ್ಯರಾಗಿರ್ತಕ್ಕಂಥವ್ರ ನಡುವೆ ವಾಕ್ ಸಮರ ನಡೀತಂತೆ. ಯಾಕೆ ನಡೀತು ಅಂತನೂ ಕೂಡ ನೋಡೋಣ. ಪರಸ್ಪರ ಒಬ್ರನ್ನೊಬ್ರು ಬೈದಾಡ್ಕೊಂಡಿದ್ದಾರೆ. ಆಮೇಲೆ ಕೈ ಮಿಲಾಯಿಸುವ ಪರಿಸ್ಥಿತಿನ ತಲುಪಿದೆಯಂತೆ. ಯಾಕೆ, ಏನು ಇವ್ರ ಸಮಸ್ಯೆ ಏನು ಅಂತ ಅಂದ್ರೆ, ಪುರಸಭೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ AR ಅಶೋಕ್ ಹಾಗೂ ದಾನಿ ಅವರ ನಡುವೆ ಈ ಸಮಸ್ಯೆ ಏರ್ಪಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ವಾರ್ಡ್ ನಂಬರ್ 4ರಲ್ಲಿ ದಾನಿ ಅಂತಕ್ಕಂಥವ್ರು ಸದಸ್ಯರು ಅವರೊಂದು ಕಟ್ಟಡ ಕಟ್ಕೊಂಡಿದ್ದಾರಂತೆ. ಇದು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ಅಂಡ್ ಆ ಕಟ್ಟಡ ಪೂರ್ಣಗೊಳ್ಳದೆ ಸಂಪೂರ್ಣ ಈ ಖಾತೆಗೆ ಸೇರಿಸಿದ್ದಾರೆ. ಅಂಡ್ ಎಲ್ಲಾ ದಾಖಲೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಇದನ್ನು ಮಾಡಿಲ್ಲ ಅಂತ ಅವರು, ನಾನು ಯಾಕ್ರಿ ಮಾಡ್ಲಿ, ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಅಕ್ರಮ ಮಾಡಿದ್ದಾರೆ ಗೊತ್ತಿಲ್ವಾ ನಮಗೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಯಾರಿಗೆ ಹೇಳ್ತಾ ಇದ್ದೀರಿ ಅಂತ ಒಂದಿಷ್ಟು ಜನ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡು ನೋಡಿದ್ರು ಅಂತ ಅವರೊಂದಿಷ್ಟು ಜನ ಎಗ್ಲು ಮುಟ್ಕೊಂಡು ನೋಡಿ ಪರಸ್ಪರ ಕಿತ್ತಾಡ್ಕೊಂಡು ಕುಲ ಕರ್ಮ ಎಪ್ಸಿದ್ದಾರೆ. ಅದಾದ್ಮೇಲೆ ಶಾಸಕರನ್ನ ಹಿಂಗೆ ಆರ್ಡರ್ ನಾನು ಎದೋಯ್ತೀನಿ ಅಂದ್ರಂತೆ. ಎದ್ದು ಅಂದಿಲ್ಲ ಸದ್ಯ ಇವ್ರು. ಅದೇನೋ ಆಮೇಲೆ ಎಲ್ಲ ಸಮಾಧಾನ ಆಗಿ ಕೂತ್ಕೊಂಡು ಏನೋ ಮತ್ತೊಂದಿಷ್ಟು ಚರ್ಚೆ ಮಾಡ್ಕೊಂಡಿದ್ದಾರಂತೆ. ಬೇಲೂರಲ್ಲಿ ಏನೇನ್ ಮಾಡಿದ್ದಾರೆ ತನಿಖೆ ಮಾಡಿ. ನೀವು ಗೊತ್ತಾಯ್ತಾ, ನೀನು ಸುಳ್ಳ ಗೊತ್ತಾಯ್ತಾ, ಅವ್ರಿಗೆ ನಕ್ಕ ಮಾತಾಡಬೇಡ, ವಿಡಿಯೋ ನಾನೇ ಕೂಡ ಗೊತ್ತಾಯ್ತಾ, ಅಪ್ಪನೇ ಎಲ್ಲ ಕಣ ಕೂತ್ಕೊಂಡ್ಬಿಡಿ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಡಿಸಿ ತಹಸೀಲ್ದಾರ್ ವಿರುದ್ಧ ರೇವಣ್ಣ ಭಾರಿ ಆರೋಪ. ಡಿಸಿ ಒತ್ತಡಕ್ಕೆ ಅಧಿಕಾರಿಗಳು ನೇಣು ಹಾಕಬೇಕು ಅಂತಾರೆ. ತಹಸೀಲ್ದಾರ್ ಮಾಹಿತಿ ಕೇಳಿದ್ರೆ ಕತ್ತಿ ಹಿಡಿದು ಆಚೆ ಹಾಕ್ತೀನಿ ಅಂತಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ರೇವಣ್ಣ ಬೇಸರ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಅಮಾನವೀಯ ಕೃತ್ಯ. 7ನೇ ತರಗತಿ ಬಾಲಕಿ ಮೇಲೆ 17 ವರ್ಷದ ಅಪ್ರಾಪ್ತನಿಂದ ಲೈಂಗಿಕ ದೌರ್ಜನ್ಯ. ನ್ಯಾಯಕ್ಕಾಗಿ ಸಂತ್ರಸ್ತೆ ತಾಯಿ ಅಳಲು. ಬಣ್ಣ ಬಣ್ಣದ ಮಾತನಾಡಿ 3 ಕೋಟಿ ವಂಚನೆ. ಮಹಿಳೆಯನ್ನ ಅಟ್ಟಾಡಿಸಿ ನಡುರಸ್ತೆಯಲ್ಲಿ ಹೊಡೆದ ಜನ. ಹಾಸನ ನಗರ ಹಾಗೂ ಪೆನ್ಷನ್ ಮಹಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಶಂಕೆ. ಮಚ್ಚಿನಿಂದ ಕೊಚ್ಚಿ ಯುವಕನ ಹತ್ಯೆ. ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಘಟನೆ. ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವೆ ಹೈಡ್ರಾಮಾ. ಶಾಸಕರ ಎದುರೇ ಪರಸ್ಪರ ಕೈ ಮಿಲಾಯಿಸಿದ ಸದಸ್ಯರು. ಬೇಲೂರು ಪುರಸಭೆಯಲ್ಲಿ ರೋಷಾವೇಶದ ಶಕ್ತಿ ಪ್ರದರ್ಶನ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸದ್ಯದ ಕಡೆ ನಮ್ಮ ಕಡೆ.